ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ 2021ರ SSLC ಪರೀಕ್ಷೆಗೆ ಸಿದ್ಧತೆಗಾಗಿ ನಿಮಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ಕೋವಿಡ್-19 ನ ಕಾರಣದಿಂದಾಗಿ SSLC ಪರೀಕ್ಷಾ ಕ್ರಮದಲ್ಲಿಯೂ ಸಹ ಬದಲಾವಣೆ ಮಾಡಿರುವಂಥದ್ದು ನಿಮಗೆ ತಿಳಿದಿರುವಂಥ ವಿಷಯ ಇದೆ. ಈ ಒಂದು ಪರೀಕ್ಷಾ ಕ್ರಮದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅದಕ್ಕೆ ಸಂಬಂಧಿಸಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ಒಂದು ತರಗತಿಯಲ್ಲಿ ಈ ಒಂದು SSLC ಸಮಾಜ ವಿಜ್ಞಾನ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಬಹು ಆಯ್ಕೆಯಲ್ಲಿ ಯಾವ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ಕೇಳಬಹುದು, ಆ ಒಂದು ಪ್ರಶ್ನೆಗೆ ತಕ್ಕದ ರೀತಿಯಲ್ಲಿ ನಾವು ಸಿದ್ಧತೆ ಮಾಡಿಕೊಳ್ಳುವುದಕ್ಕಾಗಿ 156 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. SSLC ಸಮಾಜ ವಿಜ್ಞಾನದ ಪಠ್ಯದಲ್ಲಿನ ಪ್ರಥಮ ಮತ್ತು ಸೆಕೆಂಡ್ ಎರಡೂ ಟೆಕ್ಸ್ಟ್ ಬುಕ್ಗಳಲ್ಲಿನ ಆಧಾರಗಳಲ್ಲಿ ಇಟ್ಟುಕೊಂಡು ಆ ಒಂದು ಪ್ರತಿ ಅಧ್ಯಾಯದ ಕೊನೆಯ ಭಾಗದಲ್ಲಿ ಕೇಳಿರುವಂತಹ ಬಿಟ್ಟ ಸ್ಥಳಗಳನ್ನೆಲ್ಲ ತೆಗೆದುಕೊಂಡು ಅವುಗಳನ್ನು ಬಹು ಆಯ್ಕೆಯಾಗಿ ಪ್ರಶ್ನೆಗಳನ್ನು ಕೇಳಬಹುದಾಗಿರುವಂಥದ್ದು. ಯಾವ ರೀತಿಯಾಗಿ ಅದನ್ನು ಪ್ರಶ್ನೆ ಕೇಳಿದರೂ ಸಹ ನಮಗೆ ಪ್ರಶ್ನೆ ಮತ್ತು ಅವುಗಳ ಉತ್ತರಗಳು ತಿಳಿದುಕೊಂಡಿದ್ದೆ ಆದಲ್ಲಿ ಅದಕ್ಕೆ ಸಮರ್ಪಕವಾಗಿರುವಂಥ ಸಿದ್ಧತೆ ಮಾಡಿಕೊಂಡಿದ್ದೇವೆ ಅಂದಾಗ ನೆಕ್ಸ್ಟ್ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಸಾಧ್ಯವಾಗ್ತದೆ. ಆ ಕಾರಣಕ್ಕೋಸ್ಕರ ಈ ಒಂದು ಬಿಟ್ಟ ಸ್ಥಳಗಳು ಅಂತ ಹೇಳಿ ಕೊಟ್ಟಿರುವಂಥದ್ದು, ಆ ಒಂದು ಬಿಟ್ಟ ಸ್ಥಳಗಳಲ್ಲಿ ಕೊಟ್ಟಿರುವಂಥ 156 ಪ್ರಶ್ನೆಗಳನ್ನು ತೆಗೆದುಕೊಂಡು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಪೂರ್ತಿಯಾಗಿರುವಂಥ ವಿಡಿಯೋವನ್ನು ವೀಕ್ಷಿಸಿ, ಜೊತೆಗೆ ಕೊನೆಯಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಅಂಶಗಳ ಬಗ್ಗೆನೂ ಸಹ ನೋಡಿಕೊಂಡು ಬರೋಣ. ಈ ಒಂದು ಸಮಾಜ ವಿಜ್ಞಾನದಲ್ಲಿ ಪಠ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಒಂದು ಟೆಕ್ಸ್ಟ್ ಬುಕ್, ಫಸ್ಟ್ ಟೆಕ್ಸ್ಟ್ ಬುಕ್ ಮತ್ತು ಸೆಕೆಂಡ್ ಟೆಕ್ಸ್ಟ್ ಬುಕ್ ಇರುವಂಥದ್ದು. ಅದರ ಜೊತೆಗೆ 30% ಸಿಲೆಬಸ್ ಅನ್ನು ಸಹ ಈ ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ರೆಡ್ಯೂಸ್ ಆಗಿರುವಂಥದ್ದು ನಿಮಗೆ ಗೊತ್ತಿರುವಂಥ ವಿಷಯ. ಇದಕ್ಕೆ ಸಂಬಂಧಿಸಿದಂತೆ ಹಿಂದಿನ ಒಂದು ತರಗತಿಗಳಲ್ಲೆಲ್ಲ ನೋಡ್ಕೊಂಡು ಬಂದಿದ್ದೇವೆ. ಇವುಗಳನ್ನು ಆಧಾರವಾಗಿಲ್ಲ ಇಟ್ಟುಕೊಂಡು ಈ ಪ್ರಶ್ನೆಗಳನ್ನು ನೋಡೋಣ. 1453ರಲ್ಲಿ ಅಟೋಮಾನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು. 1453 ಅಟೋಮಾನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಅನ್ನೋ ಒಂದು ಚಾಪ್ಟರ್ನಿಂದ, ಇಲ್ಲಿ ಅಂಶದಿಂದ ಈ ಚಾಪ್ಟರ್ ಪ್ರಾರಂಭವಾಗುವಂಥದ್ದಾಗಿರ್ತದೆ. ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ 1453ರಲ್ಲಿ ಅಟೋಮಾನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಇಲ್ಲಿ ಪ್ರಶ್ನೆ ಯಾವ ರೀತಿಯಾಗಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯಾವಾಗ ವಶಪಡಿಸಿಕೊಂಡರು ಅಂತ ಹೇಳಿ ಕೇಳಿದ್ರು ಸಹ 1453 ಉತ್ತರಿಸಬಹುದಾಗಿರುವಂಥದ್ದು. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯಾರು ವಶಪಡಿಸಿಕೊಂಡ್ರು ಅಂದಾಗ ಅಟೋಮಾನ್ ಟರ್ಕರು ವಶಪಡಿಸಿಕೊಂಡರು ಅಂತ ಹೇಳಿ. ಹೀಗೆ ಈ ಒಂದು ಪ್ರಶ್ನೆಗೆ ಪ್ರಶ್ನೆ ಮತ್ತು ಉತ್ತರವನ್ನು ನಾವು ತಿಳಿದುಕೊಂಡಿದ್ದೆ ಆದಲ್ಲಿ ಪ್ರಶ್ನೆ ಹಿಂದೆ ಮುಂದೆ ಮಾಡಿರಲಿ ಅಥವಾ ಯಾವ ರೀತಿಯಾಗಿ ಅದನ್ನು ತಿರುಗು ಮುರುಗು ಮಾಡಿ ಕೇಳಿದ್ರು ಸಹ ಉತ್ತರಿಸುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆಯಲ್ಲಿ ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ಯಾರು ಕಂಡುಹಿಡಿದನು ಅಂತ ಹೇಳಿ ಉತ್ತರಿಸಬೇಕಾಗಿ ಡ್ಯಾಶ್ ಕಂಡುಹಿಡಿದನು. ಇಲ್ಲಿ ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದಿರುವಂಥವ್ರು ವಾಸ್ಕೋ ಡಿ ಗಾಮ ಕಂಡುಹಿಡಿದಿರುವಂಥದ್ದು. ಈ ವಾಸ್ಕೋ ಡಿ ಗಾಮ ಕೇರಳದ ಕಲ್ಲಿಕೋಟೆ ಸಮೀಪ ಕಾಪಾಡ್ ಅನ್ನೋ ಒಂದು ಪ್ರದೇಶಕ್ಕೆ ಬಂದು ತಲುಪಿರುವಂಥದ್ದು ನಿಮಗೆ ಒಂದು ಈ ಚಾಪ್ಟರ್ನಲ್ಲಿ ಅಧ್ಯಯನ ಮಾಡುವಂಥ ಸನ್ನಿವೇಶದಲ್ಲಿ ತಿಳಿದಿರುವಂಥದ್ದಾಗಿದೆ. ಇನ್ನು ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಡ್ಯಾಶ್ ಯಾವುದು ಫ್ರೆಂಚರ ರಾಜಧಾನಿ ಆಗಿತ್ತು ಅಂದಾಗ ಪುದುಚೇರಿ ಅಥವಾ ಪಾಂಡಿಚೇರಿ ಎರಡೂ ಒಂದೇ ಹೆಸರಿರುವಂಥದ್ದು. ಪುದುಚೇರಿ ಅಥವಾ ಪಾಂಡಿಚೇರಿ ಅನ್ನುವುದು ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಆಗಿರುವಂಥದ್ದಾಗಿದೆ. ರಾಬರ್ಟ್ ಕ್ಲೈವನು 1757ರಲ್ಲಿ ಸಿರಾಜುದ್ದೌಲ್ ಮೇಲೆ ಡ್ಯಾಶ್ ಕದನ ಸಾರಿದನು. ಸಿರಾಜುದ್ದೌಲೆ ಪ್ಲಾಸಿ ಕದನವನ್ನು ಸಾರಿರುವಂಥದ್ದಾಗಿದೆ. ಇನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಡ್ಯಾಶ್ ನೀಡಿದನು. ಬಂಗಾಳದ ದಿವಾನಿ ಹಕ್ಕನ್ನು ಎರಡನೇ ಶಾ ಆಲಂ ನೀಡಿರುವಂಥದ್ದು ಆಗಿದೆ. ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ಡ್ಯಾಶ್. ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ರಾಬರ್ಟ್ ಕ್ಲೈವ್ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ಡ್ಯಾಶ್ ಒಪ್ಪಂದ ಆಯಿತು. ಇಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯದಲ್ಲಿ ಸಾಲ್ಬಾಯ್ ಒಪ್ಪಂದ ಆಗಿರುವಂಥದ್ದು ಆಗಿದೆ. ಇನ್ನು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಡ್ಯಾಶ್. ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದಿರುವಂಥದ್ದು ಆಗಿದೆ. ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಡ್ಯಾಶ್ ರಲ್ಲಿ ಜಾರಿಗೆ ತರಲಾಯಿತು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು 1848ರಲ್ಲಿ ಜಾರಿಗೆ ತರಲಾಗಿರುವಂಥದ್ದು ಆಗಿದೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವನು ಡ್ಯಾಶ್. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವನು ಡಾಲ್ ಹೌಸಿ ಜಾರಿಗೆ ತಂದಿರುವಂಥದ್ದಾಗಿದೆ. ಇನ್ನು ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸಿದವನು ಡ್ಯಾಶ್. ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸಿದವನು ವಾರ್ನ್ ಹೇಸ್ಟಿಂಗ್ಸ್ ಸ್ಥಾಪಿಸಿರುವಂಥದ್ದಾಗಿದೆ. ಇನ್ನು 12ನೇ ಪ್ರಶ್ನೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವನು ಡ್ಯಾಶ್. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಲಾರ್ಡ್ ಕಾರ್ನ್ ವಾಲಿಸ್ ಸೃಷ್ಟಿಸಿರುವಂಥದ್ದು ಆಗಿದೆ. ಇನ್ನು ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಡ್ಯಾಶ್ ರಲ್ಲಿ ಜಾರಿಗೆ ತರಲಾಯಿತು. ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ 1793ರಲ್ಲಿ ಈ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರಲಾಗಿರುವಂಥದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ಡ್ಯಾಶ್. ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದಿರುವಂತಹ ಕಂದಾಯ ಪದ್ಧತಿ ರೈತವಾರಿ ಪದ್ಧತಿಯಾಗಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಡ್ಯಾಶ್. ಮೊದಲ ಉತ್ತೇಜನ ನೀಡಿರುವಂತಹ ಬ್ರಿಟಿಷ್ ಅಧಿಕಾರಿ ವಾರ್ನ್ ಹೇಸ್ಟಿಂಗ್ಸ್ ಈ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿರುವಂಥದ್ದಾಗಿದೆ. ರೆಗ್ಯುಲೇಟಿಂಗ್ ಕಾಯ್ದೆ ಡ್ಯಾಶ್ ರಲ್ಲಿ ಜಾರಿಗೆ ಬಂದಿತು.
ಈ ರೆಗ್ಯುಲೇಟಿಂಗ್ ಕಾಯ್ದೆಯು 1773ರಲ್ಲಿ ಫಸ್ಟ್ ಜಾರಿಗೆ ಬಂದಿರುವಂಥದ್ದು ಆಗಿದೆ. ಇನ್ನು ಪ್ರತ್ಯೇಕ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೊಳಿಸಿದ ಕಾಯ್ದೆ, ಪ್ರತ್ಯೇಕ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೊಳಿಸಿರುವಂತಹ ಕಾಯ್ದೆ 1909ರ ಕಾಯ್ದೆ ಆಗಿರುವಂಥದ್ದು. ಇನ್ನು 18ನೇ ಪ್ರಶ್ನೆ ನೋಡೋಣ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಡ್ಯಾಶ್ ಮತ್ತು ಡ್ಯಾಶ್ರ ನಡುವೆ ನಡೆಯಿತು. ಈ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವು ಹೈದರಾಲಿ ಮತ್ತು ಬ್ರಿಟಿಷರ ಮಧ್ಯದಲ್ಲಿ ನಡೆದಿರುವಂಥದ್ದು. ಇದು 1767 ಮತ್ತು 1769ರ ಮಧ್ಯದಲ್ಲಿ ನಡೆದಿರುವಂಥದ್ದಾಗಿದೆ. ಇನ್ನು ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಡ್ಯಾಶ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿರುವಂತಹ ಯುದ್ಧ ಆಗಿರುವಂಥದ್ದು. ನೆಕ್ಸ್ಟ್, ಕಿತ್ತೂರು ಚೆನ್ನಮ್ಮ ಡ್ಯಾಶ್ ಎಂಬ ಹುಡುಗನನ್ನು ದತ್ತು ಪಡೆದಿದ್ದಳು. ಕಿತ್ತೂರು ಚೆನ್ನಮ್ಮ ಶಿವಲಿಂಗಪ್ಪ ಅನ್ನೋ ಒಂದು ಹುಡುಗನನ್ನ ದತ್ತು ಪಡೆದಿರುವಂಥದ್ದು. ಕಿತ್ತೂರು ಚೆನ್ನಮ್ಮನ ಸಂಸ್ಥಾನದ ರಾಯಣ್ಣನ ಊರು ಡ್ಯಾಶ್. ಕಿತ್ತೂರು ಸಂಸ್ಥಾನದ ರಾಯಣ್ಣನ ಊರಾಗಿರುವಂಥದ್ದು ಸಂಗೊಳ್ಳಿ ಹಾಗಾಗಿ ಈ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಹಾಗೆ ಕಿತ್ತೂರಿನ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಇದೆ. ಇನ್ನು ಸುರಪುರವು ಈಗಿನ ಡ್ಯಾಶ್ ಜಿಲ್ಲೆಯಲ್ಲಿದೆ. ಸುರಪುರವು ಈಗಿನ ಯಾದಗಿರಿ ಜಿಲ್ಲೆಯಲ್ಲಿ, ಮುಂಚೆ ಇದು ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥದ್ದಾಗಿತ್ತು. ಆ ನಂತರ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆ ಚೇಂಜ್ ಆಗಿದ ನಂತರ ಈ ಯಾದಗಿರಿ ಹೊಸದಾಗಿ ರಚನೆ ಆಗಿರುವಂಥ ಜಿಲ್ಲೆ ಆದ ನಂತರ ಇದು ಯಾದಗಿರಿ ಜಿಲ್ಲೆಯಲ್ಲಿರುವಂಥದ್ದಾಗಿದೆ. ಇನ್ನು ಈಗಿನ ಬಾಗಲಕೋಟೆ ಜಿಲ್ಲೆಯ ಡ್ಯಾಶ್ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಈಗಿನ ಬಾಗಲಕೋಟೆ ಜಿಲ್ಲೆಯ ಹಲಗಲಿ ಅನ್ನೋ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಅಮರಸುಳ್ಯ ಬಂಡಾಯವು ಮೂಲತಃ ಡ್ಯಾಶ್ ಬಂಡಾಯ. ಅಮರಸುಳ್ಯ ಬಂಡಾಯವು ಮೂಲತಃ ಇದು ರೈತರ ಬಂಡಾಯ ಆಗಿರುವಂಥದ್ದು ಆಗಿದೆ. ಇನ್ನು 19ನೇ ಶತಮಾನವನ್ನು ಡ್ಯಾಶ್ ಕಾಲವೆಂದು ಕರೆಯಲಾಗಿದೆ. 19ನೇ ಶತಮಾನವನ್ನು ಭಾರತೀಯ ನವೋದಯ ಕಾಲ ಅಂತ ಹೇಳಿ ಕರೆಯಲಾಗಿದೆ. ಇನ್ನು ರಾಜಾರಾಮ್ ಮೋಹನ್ ರಾಯರು ಡ್ಯಾಶ್ ಪತ್ರಿಕೆಯನ್ನು ಪ್ರಾರಂಭಿಸಿದರು. ರಾಜಾರಾಮ್ ಮೋಹನ್ ರಾಯರು ಸಂವಾದ ಕೌಮುದಿ ಅನ್ನೋ ಒಂದು ಪತ್ರಿಕೆಯನ್ನ ಪ್ರಾರಂಭಿಸಿರುವಂಥವ್ರು. ನೆಕ್ಸ್ಟ್, ಪ್ರಾರ್ಥನಾ ಸಮಾಜದ ಸ್ಥಾಪಕರು ಡ್ಯಾಶ್. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ್ ಅವರು. ಇನ್ನು ಯುವ ಬಂಗಾಳಿ ಚಳುವಳಿಯನ್ನು ಪ್ರಾರಂಭಿಸಿದವರು ಡ್ಯಾಶ್. ಯುವ ಬಂಗಾಳಿ ಚಳುವಳಿಯನ್ನು ಹೆನ್ರಿ ವಿವಿಯನ್ ಡಿರೋಜಿಯೋ ಪ್ರಾರಂಭಿಸಿರುವಂಥದ್ದಾಗಿ. ಈ ಹೆನ್ರಿ ವಿವಿಯನ್ ಡಿರೋಜಿಯೋ ಮೇಲೆ ಕಳೆದ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲೂ ಸಹ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಇದನ್ನು ನೋಡಿಕೊಳ್ಬೇಕಾಗಿರುವಂಥದ್ದು. ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದವರು ಡ್ಯಾಶ್. ಸ್ವಾಮಿ ವಿವೇಕಾನಂದರ ಗುರುಗಳಾಗಿರುವಂಥವರು ರಾಮಕೃಷ್ಣ ಪರಮಹಂಸರಾಗಿದ್ದರು. ಇವರು ತಮ್ಮ ಗುರುಗಳಾಗಿರುವಂತಹ ರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿ ರಾಮಕೃಷ್ಣ ಮಠ ಅಥವಾ ರಾಮಕೃಷ್ಣ ಸಂಸ್ಥೆ ಅಂತ ಹೇಳಿ ಪ್ರಾರಂಭಿಸಿರುವಂಥದ್ದು ಇದೆ. ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಡ್ಯಾಶ್ ಎಂಬಲ್ಲಿ ಸ್ಥಾಪಿಸಲಾಗಿದೆ. ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಅಲಿಘರ್ ಅನ್ನೋ ಒಂದು ಸ್ಥಳದಲ್ಲಿ ಸ್ಥಾಪಿಸಲಾಗಿರುವಂಥದ್ದು. ಇದು ಮುಂದೆ ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯ ಅಂತ ಹೇಳಿ ಪ್ರಸಿದ್ಧಿ ಪಡೆದಿರುವಂಥದ್ದು. ಇನ್ನು 1857ರ ದಂಗೆಯನ್ನು ಬ್ರಿಟಿಷ್ ಇತಿಹಾಸಕಾರರು ಡ್ಯಾಶ್ ಎಂದು ಕರೆದಿದ್ದಾರೆ. ಈ 1857ರ ದಂಗೆಯನ್ನು ಬ್ರಿಟಿಷ್ ಇತಿಹಾಸಕಾರರು ಸಿಪಾಯಿ ದಂಗೆ ಅಂತ ಹೇಳಿ ಕರೆದಿರುವಂಥದ್ದಾಗಿದೆ. ಇನ್ನು ಡಾಲ್ ಹೌಸ್ ಯು ಜಾರಿಗೆ ತಂದ ನೀತಿ ಡ್ಯಾಶ್. ಡಾಲ್ ಹೌಸ್ ಯು ಜಾರಿಗೆ ತಂದಿರುವಂತಹ ನೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯನ್ನು ಜಾರಿಗೆ ತಂದಿರುವಂಥದ್ದಾಗಿದೆ. 1857ರ ದಂಗೆಯ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವನು ಡ್ಯಾಶ್. ಮಂಗಲ್ ಪಾಂಡೆ ಅನ್ನೋನು 1857ರ ದಂಗೆಯಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದಿರುವಂಥದ್ದಾಗಿದೆ. ಝಾನ್ಸಿ ರಾಣಿಯು ಬ್ರಿಟಿಷರ ವಿರುದ್ಧದ ಯುದ್ಧದಲ್ಲಿ ಡ್ಯಾಶ್ ಅನ್ನು ವಶಪಡಿಸಿಕೊಂಡಳು. ಗ್ವಾಲಿಯರನ್ನ ವಶಪಡಿಸಿಕೊಂಡಿರುವಂಥದ್ದಾಗಿದ್ದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಡ್ಯಾಶ್ ರಲ್ಲಿ ಸ್ಥಾಪಿಸಲಾಯಿತು. ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ 1885ರಲ್ಲಿ ಸ್ಥಾಪಿಸಲಾಗಿರುವಂಥದ್ದಾಗಿದೆ. ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನು ತಿಳಿಸಿದವರು ಡ್ಯಾಶ್. ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನು ದಾದಾಬಾಯಿ ನವರೋಜಿ ಅವರು ತಿಳಿಸಿರುವಂಥದ್ದಾಗಿದೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಡ್ಯಾಶ್ ಅವರು ಘೋಷಿಸಿದರು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಅಂತ ಹೇಳಿರುವಂತವರು ಬಾಲಗಂಗಾಧರ್ ತಿಲಕರವರು. ಬಾಲಗಂಗಾಧರ್ ತಿಲಕರು ಮರಾಠಿ ಭಾಷೆಯಲ್ಲಿ ಡ್ಯಾಶ್ ಪತ್ರಿಕೆಯನ್ನು ಪ್ರಕಟಿಸಿದರು. ಬಾಲಗಂಗಾಧರ್ ತಿಲಕರವರು ಮರಾಠಿ ಭಾಷೆಯಲ್ಲಿ ಕೇಸರಿ ಅನ್ನೋ ಪತ್ರಿಕೆಯನ್ನ ಪ್ರಕಟಿಸಿದರು. ಇನ್ನು 39ನೇ ಪ್ರಶ್ನೆ, ಅಭಿನವ ಭಾರತ ಎಂಬ ರಹಸ್ಯ ಸಂಘಟನೆಯನ್ನು ಡ್ಯಾಶ್ಗಳು ಹೊಂದಿದ್ದರು. ಅಭಿನವ ಭಾರತ ಅನ್ನೋ ರಹಸ್ಯ ಸಂಘಟನೆಯನ್ನು ಕ್ರಾಂತಿಕಾರಿಗಳು ಹೊಂದಿರುವಂಥದ್ದು ಆಗಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಡ್ಯಾಶ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಎ.ಓ. ಹ್ಯೂಮ್. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯ್ತು ಅಂತ ಹೇಳಿ ನೋಡಿದ್ದೇವೆ. ಹಾಗೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಿಸಿರುವಂತವರು ಎ.ಓ. ಹ್ಯೂಮ್ ಅವರು. ಇನ್ನು ಮರಾಠ ಪತ್ರಿಕೆಯನ್ನು ಪ್ರಕಟಿಸಿದವರು ಡ್ಯಾಶ್ ಎಂದಾಗ ಮರಾಠ ಪತ್ರಿಕೆಯನ್ನು ಪ್ರಕಟಿಸಿದವರು ಬಾಲ್ ಗಂಗಾಧರ್ ತಿಲಕ್ ಅವರು ಪ್ರಕಟಿಸಿರುವಂತದ್ದಾಗಿದೆ. ಇನ್ನು 42ನೇ ಪ್ರಶ್ನೆ, ಮುಸ್ಲಿಂ ಲೀಗ್ ಡ್ಯಾಶ್ ರಲ್ಲಿ ಹುಟ್ಟಿಕೊಂಡಿತು. ಈ ಮುಸ್ಲಿಂ ಲೀಗ್ 1906ರಲ್ಲಿ ಹುಟ್ಟಿಕೊಂಡಿರುವಂಥದ್ದು ಆಗಿದೆ. ಬಂಗಾಳದ ವಿಭಜನೆಯನ್ನು ರೂಪಿಸಿದ ವೈಸ್ರಾಯ ಡ್ಯಾಶ್. ಬಂಗಾಳದ ವಿಭಜನೆಯನ್ನು ರೂಪಿಸಿರುವಂತಹ ವೈಸ್ರಾಯ ಲಾರ್ಡ್ ಕರ್ಜನ್. ನೆಕ್ಸ್ಟ್, ಗಾಂಧೀಜಿಯವರು ಡ್ಯಾಶ್ ರಲ್ಲಿ ಜನಿಸಿದರು. ಗಾಂಧೀಜಿಯವರು 1869ರಲ್ಲಿ ಜನಿಸಿದರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಡ್ಯಾಶ್ ಕಾಯ್ದೆಗೆ ವಿರುದ್ಧ ನಡೆದ ಹೋರಾಟದ ಪರಿಣಾಮ. ಇದು ರೌಲತ್ ಕಾಯ್ದೆಗೆ ವಿರುದ್ಧ ನಡೆದಿರುವಂತಹ ಹೋರಾಟದ ಪರಿಣಾಮವಾಗಿರುವಂಥದ್ದು ಆಗಿದೆ. ಇನ್ನು ಅಲಿ ಸಹೋದರರು ನಡೆಸಿದ ಚಳುವಳಿ ಡ್ಯಾಶ್. ಅಲಿ ಸಹೋದರರು ನಡೆಸಿರುವಂತಹ ಚಳುವಳಿ ಖಿಲಾಫತ್ ಚಳುವಳಿ ಅನ್ನೋದು ಆಗಿದೆ.
ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಡ್ಯಾಶ್ ರವರು ಮಂಡಿಸಿದರು. ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಮೊಹಮ್ಮದ್ ಅಲಿ ಜಿನ್ನಾರ್ ಅವರು ಮಂಡಿಸಿರುವಂಥದ್ದು. ಇನ್ನು 48ನೇ ಪ್ರಶ್ನೆ, 1929 ಲಾಹೋರ್ನಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಡ್ಯಾಶ್. 1929 ಲಾಹೋರ್ನಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿರುವಂತವರು ಪಂಡಿತ್ ಜವಾಹರ್ಲಾಲ್ ನೆಹರೂರವರಾಗಿರುವಂಥದ್ದು. ಇನ್ನು 49ನೇ ಪ್ರಶ್ನೆ, ಮಹದ್ ಮತ್ತು ಕಲಾರಾಮ್ ದೇವಾಲಯ ಚಳವಳಿಯನ್ನು ರೂಪಿಸಿದವರು ಡ್ಯಾಶ್. ಈ ಮಹದ್ ಮತ್ತು ಕಲಾರಾಮ್ ದೇವಾಲಯ ಚಳವಳಿಯನ್ನು ರೂಪಿಸಿರುವಂತವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿರುವಂಥದ್ದು. ನೆಕ್ಸ್ಟ್ 50ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಸೇನೆಯ ಝಾನ್ಸಿ ರೆಜಿಮೆಂಟ್ನ ನೇತೃತ್ವವನ್ನು ಡ್ಯಾಶ್ ಅವರು ವಹಿಸಿದರು. ಝಾನ್ಸಿ ರೆಜಿಮೆಂಟ್ನ ನೇತೃತ್ವವನ್ನು ಕ್ಯಾಪ್ಟನ್ ಲಕ್ಷ್ಮಿ ಅವರು ವಹಿಸಿದರು. ಇನ್ನು 51ನೇ ಪ್ರಶ್ನೆ, ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿ ಡ್ಯಾಶ್ ಎಂಬಲ್ಲಿ ನಡೆಸಿದರು. ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿ ಅವರು ದಂಡಿ ಅನ್ನೋ ಒಂದು ಕಡೆಗೆ ನಡೆಸಿರುವಂಥದ್ದು. ಕ್ವಿಟ್ ಇಂಡಿಯಾ ಚಳವಳಿಯು ಡ್ಯಾಶ್ ರಲ್ಲಿ ನಡೆಯಿತು. ಕ್ವಿಟ್ ಇಂಡಿಯಾ ಚಳವಳಿಯು 1942ರಲ್ಲಿ ನಡೆಯಿತು. 53ನೇ ಪ್ರಶ್ನೆ, ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಡ್ಯಾಶ್ ಆಗಿದ್ದನು. ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಮೌಂಟ್ ಬೆಟನ್ ಆಗಿರುವಂಥದ್ದು. ಇನ್ನು ಭಾರತದ ಪ್ರಥಮ ಗೃಹ ಮಂತ್ರಿ ಡ್ಯಾಶ್ ಆಗಿದ್ದರು. ಭಾರತ ಪ್ರಥಮ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಆಗಿದ್ದರು. ಇನ್ನು 55ನೇ ಪ್ರಶ್ನೆ, ಭಾರತ ಪ್ರಥಮ ರಾಷ್ಟ್ರಾಧ್ಯಕ್ಷರು ಡ್ಯಾಶ್. ಭಾರತ ಪ್ರಥಮ ರಾಷ್ಟ್ರಾಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಆಗಿದ್ದರು. 56ನೇ ಪ್ರಶ್ನೆ, ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ ಡ್ಯಾಶ್ ರಲ್ಲಿ ಸೇರಿತು. ಪಾಂಡಿಚೇರಿಯು ಭಾರತ ಕೇಂದ್ರಾಡಳಿತ ಪ್ರದೇಶವಾಗಿ 1963ರಲ್ಲಿ ಸೇರಿತು. ಇನ್ನು ರಾಜ್ಯ ಪುನರ್ವಿಂಗಡಣಾ ಕಾನೂನು ಡ್ಯಾಶ್ ರಲ್ಲಿ ಜಾರಿಗೆ ಬಂದಿತು. ರಾಜ್ಯ ಪುನರ್ವಿಂಗಡಣಾ ಕಾನೂನು 1956ರಲ್ಲಿ ಜಾರಿಗೆ ಬಂದಿತು. ನೆಕ್ಸ್ಟ್, ತಾವು ವಾಸಿಸುವ ಪ್ರದೇಶದ ಬಗ್ಗೆ ಅತ್ಯಂತ ಗಾಢವಾದ ಅಭಿಮಾನ ಬೆಳೆಸಿಕೊಂಡಿರುವುದನ್ನು ಡ್ಯಾಶ್ ಎನ್ನುತ್ತೇವೆ. ಇದನ್ನ ಪ್ರಾದೇಶಿಕವಾದ ಅಂತ ಹೇಳಿ ಕರೆಯಲಾಗ್ತದೆ. ಇನ್ನು 59ನೇ ಪ್ರಶ್ನೆ, ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ವಿಭಜನೆಯು ಡ್ಯಾಶ್ ಇಸ್ವಿಯಲ್ಲಿ ಆಯಿತು. ಭಾಷಾವಾರು ಪ್ರಾಂತ್ಯಗಳ ವಿಭಜನೆಯು 1956ರಲ್ಲಿ ಆಯಿತು. ನೆಕ್ಸ್ಟ್, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಿಸಲು ಡ್ಯಾಶ್ ಸಂಸ್ಥೆ ಅಸ್ತಿತ್ವದಲ್ಲಿದೆ. ಕರ್ನಾಟಕದಲ್ಲಿ ಭ್ರಷ್ಟಾಚಾರವನ್ನು ನಿಯಂತ್ರಿಸುವುದಕ್ಕಾಗಿ ಲೋಕಾಯುಕ್ತ ಅನ್ನೋ ಸಂಸ್ಥೆ ಅಸ್ತಿತ್ವದಲ್ಲಿರುವಂಥದ್ದಾಗಿದೆ. ಇನ್ನು 2011ರ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆಯು ಡ್ಯಾಶ್ ಕೋಟಿ ದಾಟಿದೆ. ಇಲ್ಲಿ 121 ಕೋಟಿ ದಾಟಿರುವಂಥದ್ದಾಗಿದೆ. ಭಾರತದ ವಿದೇಶಾಂಗ ನೀತಿಯನ್ನು ವಿಶೇಷವಾಗಿ ರೂಪಿಸಿದವರು ಡ್ಯಾಶ್. ಭಾರತ ವಿದೇಶಾಂಗ ನೀತಿಯನ್ನು ರೂಪಿಸಿರುವಂಥವರು ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಇನ್ನು ವಿಶ್ವದ ಯಾವುದೇ ಬಣಕ್ಕೂ ಸೇರದೇ ಇರುವ ನೀತಿಯನ್ನು ಡ್ಯಾಶ್ ಎನ್ನಬಹುದು. ವಿಶ್ವವು 2ನೇ ಮಹಾಯುದ್ಧದ ನಂತರ 2 ಬಣಗಳಲ್ಲಿ ವಿಭಾಗ ಆಗಿತ್ತು. ರಷ್ಯಾ ಬಣ ಮತ್ತು ಅಮೆರಿಕ ಬಣ ಅಂತೇಳಿ 2 ಬಣಗಳಲ್ಲಿ ವಿಭಾಗ ಆಗಿತ್ತು. ಇವು 2 ಬಣಗಳಿಗೆ ಸೇರದೇ ಇರುವಂತಹ ನೀತಿಯನ್ನ ಅಲಿಪ್ತ ನೀತಿ ಅಂತೇಳಿ ಕರೆದಿರುವಂಥದ್ದು. ಭಾರತ ಈ ಅಲಿಪ್ತ ನೀತಿಯನ್ನು ಅನುಸರಿಸಿಕೊಂಡು ಬಂದಿರುವಂಥದ್ದಾಗಿತ್ತು. 64ನೇ ಪ್ರಶ್ನೆ, ಭಾರತವು ಸ್ವತಂತ್ರ ಪೂರ್ವದಲ್ಲಿ ಡ್ಯಾಶ್ ರ ವಸಾಹತುಶಾಹಿಗೆ ಒಳಗಾಗಿತ್ತು. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ವಸಾಹತುಶಾಹಿಗೆ ಒಳಗಾಗಿರುವಂಥದ್ದಾಗಿತ್ತು. ಪಂಚಶೀಲ ತತ್ವಗಳ ಮೂಲಕ ಡ್ಯಾಶ್ ರಾಷ್ಟ್ರದೊಂದಿಗೆ ಸಂಬಂಧ ವೃದ್ಧಿಸಲಾಯಿತು. ಪಂಚಶೀಲ ತತ್ವಗಳ ಮೂಲಕ ಭಾರತ ಮತ್ತು ಚೀನಾ ಮಧ್ಯದಲ್ಲಿನ ರಾಷ್ಟ್ರಗಳ ಮಧ್ಯದಲ್ಲಿನ ಸಂಬಂಧವನ್ನು ವೃದ್ಧಿಸುವುದಕ್ಕಾಗಿ ಪ್ರಯತ್ನಿಸಲಾಗಿರುವಂಥದ್ದು ಆಗಿದೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸೌಹಾರ್ದತೆಯ ಕುರಿತು ನಮ್ಮ ಸಂವಿಧಾನದ ಡ್ಯಾಶ್ ವಿಧಿಯಲ್ಲಿ ತಿಳಿಸಲಾಗಿದೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕುರಿತು ನಮ್ಮ ಸಂವಿಧಾನದ 51ನೇ ವಿಧಿಯಲ್ಲಿ ತಿಳಿಸಲಾಗಿದೆ. ಇನ್ನು 1962ರಲ್ಲಿ ಡ್ಯಾಶ್ ದೇಶವು ಭಾರತದ ಮೇಲೆ ಆಕ್ರಮಣ ಮಾಡಿತು. ಇಲ್ಲಿ 1962ರಲ್ಲಿ ಚೀನಾ ದೇಶವು ಭಾರತದ ಮೇಲೆ ಆಕ್ರಮಣ ಮಾಡಿರುವಂಥದ್ದಾಗಿದೆ. ಇನ್ನು ಮಾನವ ಹಕ್ಕುಗಳ ದಿನವನ್ನು ಡ್ಯಾಶ್ ರಂದು ಆಚರಿಸ್ತೇವೆ. ಮಾನವ ಹಕ್ಕುಗಳ ದಿನವನ್ನ ಡಿಸೆಂಬರ್ 10ರಂದು ಆಚರಿಸ್ತೇವೆ. ಇನ್ನು ಭಾರತವು ನಿರಂತರವಾಗಿ ಡ್ಯಾಶ್ ಮಾನವ ಹಕ್ಕುಗಳನ್ನು ಪ್ರತಿಪಾದಿಸುತ್ತಾ ಬಂದಿದೆ. ಭಾರತವು ನಿರಂತರವಾಗಿ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಪ್ರತಿಪಾದಿಸಿಕೊಂಡು ಎಲ್ಲರಿಗೂ ಸಹ ಮಾನವ ಹಕ್ಕುಗಳು ಇರಬೇಕು ಅನ್ನೋದನ್ನು ಪ್ರತಿಪಾದಿಸಿಕೊಂಡು ಬಂದಿರುವಂಥದ್ದು ಭಾರತ ಆಗಿದೆ. ಇನ್ನು ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದವರು ಡ್ಯಾಶ್. ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿರುವಂತವರು ನೆಲ್ಸನ್ ಮಂಡೇಲಾರವರು. ಮಾನವ ಹಕ್ಕು ಎಂಬುದು ಡ್ಯಾಶ್ ಸಮಾನತೆಯನ್ನು ಒಳಗೊಂಡಿದೆ. ಮಾನವ ಹಕ್ಕು ಎಂಬುದು ವರ್ಣಭೇದ ರಹಿತ ನೀತಿ ಮತ್ತು ಎಲ್ಲರಿಗೂ ಸಮಾನತೆಯನ್ನು ಒಳಗೊಂಡಿರುವಂಥದ್ದು ಆಗಿದೆ. ವಿಶ್ವಸಂಸ್ಥೆಯು ಪ್ರಾರಂಭವಾದ ವರ್ಷ ಡ್ಯಾಶ್. ವಿಶ್ವಸಂಸ್ಥೆಯು 1945 ಅಕ್ಟೋಬರ್ 24ರಂದು ಪ್ರಾರಂಭವಾಗಿರುವಂಥದ್ದಾಗಿದೆ. ಇನ್ನು ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಡ್ಯಾಶ್ ನಗರದಲ್ಲಿದೆ. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಅಮೆರಿಕಾದ ನ್ಯೂಯಾರ್ಕ್ ನಗರದಲ್ಲಿರುವಂಥದ್ದು ಆಗಿದೆ. ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿರುವ ಅಂಗಸಂಸ್ಥೆ ಡ್ಯಾಶ್ ಅಂದಾಗ ವಿಶ್ವಸಂಸ್ಥೆಯ ಸಚಿವ ಸಂಪುಟದ ಎನ್ನುವ ಮಾದರಿಯಲ್ಲಿರುವಂತಹ ಅಂಗಸಂಸ್ಥೆ ಭದ್ರತಾ ಸಮಿತಿಯಾಗಿರುವಂಥದ್ದು ಆಗಿದೆ. ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಅವಧಿ ಡ್ಯಾಶ್ ವರ್ಷಗಳು. ಇಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಅವಧಿಯು 9 ವರ್ಷಗಳನ್ನು ಹೊಂದಿರುವಂಥದ್ದಾಗಿದೆ. ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ ಎಂಬಲ್ಲಿ ಇದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯವು ನೆದರ್ಲ್ಯಾಂಡ್ನ ಹೇಗ್ ಅನ್ನೋ ಒಂದು ಸ್ಥಳದಲ್ಲಿ ಇರುವಂಥದ್ದು ಆಗಿದೆ.
ಇನ್ನು ವಿಶ್ವಸಂಸ್ಥೆಯ ಈಗಿನ ಮಹಾಕಾರ್ಯದರ್ಶಿ ಹೆಸರು ಡ್ಯಾಶ್. ವಿಶ್ವಸಂಸ್ಥೆಯ ಈಗಿನ ಮಹಾಕಾರ್ಯದರ್ಶಿ ಹೆಸರು ಅಂಟೋನಿಯೋ ಗಟೆರೆಸ್ ಅನ್ನೋದು ಈಗಿರುವಂಥ ಮಹಾಕಾರ್ಯದರ್ಶಿ ಹೆಸರು. ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ವರ್ಷ ಡ್ಯಾಶ್. ವಿಶ್ವ ಆರೋಗ್ಯ ಸಂಸ್ಥೆಯು 1948ರಲ್ಲಿ ಸ್ಥಾಪನೆಯಾಗಿರುವಂಥದ್ದಾಗಿದೆ. ಇನ್ನು 79ನೇ ಪ್ರಶ್ನೆ, ಸಾರ್ಕ್ ಸ್ಥಾಪನೆಯಾದ ವರ್ಷ ಡ್ಯಾಶ್. ಸಾರ್ಕ್ ಸ್ಥಾಪನೆಯಾಗಿರುವಂಥ ವರ್ಷ 1985. ಇನ್ನು ಮುಂದಿನ ಪ್ರಶ್ನೆ, ಸಂವಿಧಾನದ ಡ್ಯಾಶ್ ವಿಧಿಯು ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ನೀಡಿದೆ. ಸಂವಿಧಾನದ 30ನೇ ವಿಧಿಯು ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವುದಕ್ಕೆ ಅವಕಾಶ ನೀಡಿರುವಂತಹ ವಿಧಿಯಾಗಿದೆ. ಇನ್ನು 81ನೇ ಪ್ರಶ್ನೆ, ಅಸ್ಪೃಶ್ಯತೆ ಆಚರಣೆಯನ್ನು ಸಂವಿಧಾನದ ಡ್ಯಾಶ್ ವಿಧಿಯು ನಿಷೇಧಿಸಿದೆ. ಅಸ್ಪೃಶ್ಯತೆ ಆಚರಣೆಯು ಸಂವಿಧಾನದ 17ನೇ ವಿಧಿಯು ಯಾವುದೇ ರೀತಿಯಾಗಿರುವಂತಹ ಅಸ್ಪೃಶ್ಯತೆ ಆಚರಣೆ ಮಾಡುವುದನ್ನು ನಿಷೇಧಿಸಿರುವಂಥದ್ದು ಆಗಿದೆ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯು ಡ್ಯಾಶ್ನಲ್ಲಿ ಜಾರಿಗೆ ಬಂದಿತು. ಅಸ್ಪೃಶ್ಯತೆಗಳ ಅಪರಾಧ ಕಾಯ್ದೆಯು 1955ರಲ್ಲಿ ಜಾರಿಗೆ ಬಂದಿರುವಂಥದ್ದಾಗಿದೆ. ಶ್ರಮ ವಿಭಜನೆಯು ಡ್ಯಾಶ್ಗೆ ಕಾರಣವಾಗುವುದು. ಶ್ರಮ ವಿಭಜನೆಯು ವಿಶೇಷ ಪರಿಣತಿಗೆ ಕಾರಣವಾಗುವಂಥದ್ದು ಆಗಿದೆ. ಇನ್ನು ಭೂರಹಿತ ಕೃಷಿ ಕಾರ್ಮಿಕರನ್ನು ಡ್ಯಾಶ್ ಕೆಲಸಗಾರರು ಎಂದು ಕರೆಯುತ್ತಾರೆ. ಇಲ್ಲಿ ಭೂರಹಿತ, ಅವರಿಗೆ ಭೂಮಿ ಇರೋದಿಲ್ಲ ಅಂಥವರು ಕೃಷಿ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸುವವರನ್ನ ಅಸಂಘಟಿತ ವಲಯದ ಕೆಲಸಗಾರರು ಅಂತ ಹೇಳಿ ಗುರುತಿಸಲಾಗುತ್ತದೆ. ವೈದ್ಯಕೀಯ ಸಂಸ್ಥೆಗಳ ಕಾರ್ಮಿಕರನ್ನು ಡ್ಯಾಶ್ ಕೆಲಸಗಾರರು ಎಂದು ಕರೆಯುತ್ತಾರೆ. ಈ ವೈದ್ಯಕೀಯ ಸಂಸ್ಥೆಗಳ ಕಾರ್ಮಿಕರನ್ನು ಸಂಘಟಿತ ವಲಯದ ಕೆಲಸಗಾರರು ಅಂತೇಳಿ ಕರೆಯಲಾಗುತ್ತದೆ. ಪರಿಸರ ಚಳವಳಿ ಎಂದರೆ ಡ್ಯಾಶ್. ಪರಿಸರ ಚಳವಳಿ ಎಂದರೆ ಪರಿಸರದಲ್ಲಿರುವ ಜೀವ ಜಗತ್ತಿನ ಸಂರಕ್ಷಣೆಯನ್ನು ವೈಜ್ಞಾನಿಕವಾಗಿ ಪ್ರತಿಪಾದಿಸುವಂತ ಚಳುವಳಿಯನ್ನ ಪರಿಸರ ಚಳುವಳಿ ಅಂತ ಹೇಳಿ ಕರೆಯಲಾಗ್ತದೆ. ನರ್ಮದಾ ಆಂದೋಲನದ ನೇತೃತ್ವ ವಹಿಸಿದವರು ಡ್ಯಾಶ್. ನರ್ಮದಾ ಆಂದೋಲನ ನೇತೃತ್ವ ವಹಿಸಿರುವಂತವರು ಮೇಧಾ ಪಾಟ್ಕರ್ ಅವರು ಆಗಿರುವಂತದ್ದಾಗಿದೆ. ಇನ್ನು ಡಾಕ್ಟರ್ ಶಿವರಾಮ್ ಕಾರಂತರು ಡ್ಯಾಶ್ ದಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸುವುದನ್ನು ವಿರೋಧಿಸಿದರು. ಈ ಶಿವರಾಮ್ ಕಾರಂತರವರು ಕಾರವಾರದ ಕೈಗಾ ಅನ್ನೋ ಒಂದು ಸ್ಥಳದಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸುವುದಕ್ಕೆ ವಿರೋಧಿಸಿರುವಂತವರಾಗಿದೆ. ಇನ್ನು 89ನೇ ಪ್ರಶ್ನೆ, ಮಹಿಳಾ ಚಳುವಳಿ ಎಂದರೆ ಡ್ಯಾಶ್. ಮಹಿಳಾ ಚಳುವಳಿ ಎಂದರೆ ಮಹಿಳೆಯ ಮೇಲೆ ಪುರುಷ ಪ್ರಾಧಾನ್ಯ ಸಂಸ್ಕೃತಿ ನಡೆಸಿದ ದರ್ಪ, ಶೋಷಣೆ, ದೌರ್ಜನ್ಯಗಳ ವಿರುದ್ಧ ಮಹಿಳೆಯರು ನಡೆಸಿದ ಪ್ರತಿಭಟನೆಯನ್ನ ಮಹಿಳಾ ಚಳುವಳಿ ಅಂತ ಹೇಳಿ ಕರೆಯಲಾಗಿದೆ. ಸಂವಿಧಾನದ ಡ್ಯಾಶ್ ವಿಧಿ ಮಕ್ಕಳನ್ನು ದುಡಿಮೆಗೆ ತೊಡಗಿಸುವುದು ಕಾನೂನು ಬಾಹಿರ ಎಂದು ಘೋಷಿಸಿದೆ. ಸಂವಿಧಾನದ 24ನೇ ವಿಧಿಯು ಮಕ್ಕಳನ್ನು ದುಡಿಮೆಗೆ ತೊಡಗಿಸಿಕೊಳ್ಳುವುದು ಕಾನೂನು ಬಾಹಿರ ಅಂತ ಹೇಳುವಂಥದ್ದಾಗಿದೆ. ಇನ್ನು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಡ್ಯಾಶ್. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯು 2004ರಲ್ಲಿ ಜಾರಿಗೆ ಬಂದಿರುವಂಥದ್ದಾಗಿದೆ. ಇನ್ನು 92ನೇ ಪ್ರಶ್ನೆ, ಬಾಲ ಕಾರ್ಮಿಕರ ಕಲ್ಯಾಣಕ್ಕಾಗಿ ಡ್ಯಾಶ್ನಲ್ಲಿ ರಾಷ್ಟ್ರೀಯ ನೀತಿ ಜಾರಿಗೊಳಿಸಿತು. ಬಾಲ ಕಾರ್ಮಿಕರ ಕಲ್ಯಾಣಕ್ಕಾಗಿ 1987ರಲ್ಲಿ ರಾಷ್ಟ್ರೀಯ ನೀತಿಯನ್ನು ಜಾರಿಗೊಳಿಸಿತು. ಇನ್ನು ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಷೇಧಿಸಿದ ಕಾಯ್ದೆ ಡ್ಯಾಶ್ನಲ್ಲಿ ಜಾರಿಗೆ ಬಂದಿತು. ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಷೇಧಿಸಿರುವಂತಹ ಕಾಯ್ದೆ 1994ರಲ್ಲಿ ಜಾರಿಗೆ ಬಂದಿರುವಂಥದ್ದಾಗಿದೆ. ಇನ್ನು 94ನೇ ಪ್ರಶ್ನೆ, ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಡ್ಯಾಶ್ನಲ್ಲಿ ಜಾರಿಗೆ ಬಂದಿತು. ಇದು 2012ರಲ್ಲಿ ಜಾರಿಗೆ ಬಂದಿರುವಂಥದ್ದಾಗಿದೆ. 95ನೇ ಪ್ರಶ್ನೆ, ಮಹಾ ಹಿಮಾಲಯ ಸರಣಿಗಳನ್ನು ಡ್ಯಾಶ್ ಅಂತಲೂ ಕರೆಯಲಾಗುತ್ತದೆ. ಈ ಮಹಾ ಹಿಮಾಲಯ ಸರಣಿಗಳಿಗೆ ಹಿಮಾದ್ರಿ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್, ಒಳ ಹಿಮಾಲಯಗಳನ್ನು ಡ್ಯಾಶ್ ಅಂತಲೂ ಕರೆಯುತ್ತಾರೆ. ಒಳ ಹಿಮಾಲಯವನ್ನು ಹಿಮಾಚಲ ಅಂತ ಹೇಳಿ ಕರೆಯಲಾಗ್ತದೆ. ಮಹಾ ಹಿಮಾಲಯವನ್ನು ಹಿಮಾದ್ರಿ ಅಂತ ಕರೆದರೆ ಒಳ ಹಿಮಾಲಯವನ್ನು ಹಿಮಾಚಲ ಅಂತ ಹೇಳಿ ಕರೆಯಲಾಗ್ತದೆ. ಇನ್ನು ದಕ್ಷಿಣ ಭಾರತದಲ್ಲಿ ಡ್ಯಾಶ್ ಅತಿ ಎತ್ತರವಾದ ಶಿಖರವಾಗಿದೆ. ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾಗಿರುವಂತಹ ಶಿಖರ ಅಣ್ಣೈಮುಡಿ ಅನ್ನೋದು ಆಗಿರುವಂಥದ್ದಾಗಿದೆ. ಇನ್ನು ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳನ್ನು ಡ್ಯಾಶ್ ಬೆಟ್ಟಗಳಲ್ಲಿ ಸಂಧಿಸುತ್ತವೆ. ಈ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಬಂದು ಸಂಧಿಸುವಂತ ಸ್ಥಳ ಯಾವುದು ಅಂದಾಗ ನೀಲಿಗಿರಿ ಬೆಟ್ಟಗಳು ಅನ್ನೋ ಒಂದು ಸ್ಥಳದಲ್ಲಿ ಸಂಧಿಸುವಂಥದ್ದಾಗಿದೆ. ಇನ್ನು ಉತ್ತರ ಮಹಾಮೈದಾನವು ಡ್ಯಾಶ್ ಮಣ್ಣಿನಿಂದ ಆವರಿಸಿದೆ. ಉತ್ತರದ ಮಹಾಮೈದಾನವು ಮೆಕ್ಕಲು ಮಣ್ಣಿನಿಂದ ಆವರಿಸಿರುವಂಥದ್ದು. ಇಲ್ಲಿ ಗಂಗಾ, ಯಮುನಾ ನದಿಗಳ ಬಯಲು ಪ್ರದೇಶ ಆಗಿರುವುದರಿಂದ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೆಕ್ಕಲು ಮಣ್ಣು ಇರುವಂಥದ್ದು. ಹೀಗಾಗಿ ಇದು ಮೆಕ್ಕಲು ಮಣ್ಣಿನಿಂದ ಆವರಿಸಿರುವಂತಹ ಪ್ರದೇಶ ಆಗಿದೆ. ಇನ್ನು ಭಾರತದಲ್ಲಿ ಡ್ಯಾಶ್ ವಿಧದ ವಾಯುಗುಣವಿದೆ. ಭಾರತದಲ್ಲಿ ಉಷ್ಣ ವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಇರುವಂಥದ್ದು ಆಗಿದೆ. ಭಾರತ ಡ್ಯಾಶ್ ಸ್ಥಳದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ. ಭಾರತದ ಮಾಸಿನ್ ರಾಮ್ ಅನ್ನೋ ಒಂದು ಸ್ಥಳದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥದ್ದು ಆಗಿದೆ. ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶವು ಡ್ಯಾಶ್ನಲ್ಲಿ ದಾಖಲಾಗುತ್ತದೆ. ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶವು ಡ್ರಾಸ್ ಅನ್ನೋ ಒಂದು ಸ್ಥಳದಲ್ಲಿ ದಾಖಲಾಗಿರುವಂಥದ್ದಾಗಿದೆ. ಇನ್ನು 103ನೇ ಪ್ರಶ್ನೆ, ಭಾರತದ ಡ್ಯಾಶ್ ತಿಂಗಳು ಅತ್ಯಂತ ಶೀತವಾದದ್ದು ಆಗಿದೆ. ಭಾರತದ ಜನವರಿ ತಿಂಗಳು ಅತ್ಯಂತ ಶೀತವಾಗಿರುವಂತಹ ತಿಂಗಳಾಗಿರುವಂಥದ್ದು ಆಗಿದೆ. ಇನ್ನು ನದಿಗಳ ಸಂಚಯನ ನಿರ್ಮಾಣಗೊಂಡ ಮಣ್ಣಿಗೆ ಡ್ಯಾಶ್ ಎನ್ನುವರು. ನದಿಗಳ ಸಂಚಯನದಿಂದ ನಿರ್ಮಾಣವಾಗಿರುವಂತಹ ಮಣ್ಣಿಗೆ ಮೆಕ್ಕಲು ಮಣ್ಣು ಅಂತ ಹೇಳಿ ಕರೆಯಲಾಗ್ತದೆ. ಇನ್ನು ಕಪ್ಪು ಮಣ್ಣನ್ನು ಡ್ಯಾಶ್ ಮತ್ತು ಡ್ಯಾಶ್ ಅಂತಲೂ ಕರೆಯುತ್ತಾರೆ. ಕಪ್ಪು ಮಣ್ಣನ್ನ ರೀಗರ್ ಮಣ್ಣು ಅಥವಾ ಇದಕ್ಕೆ ಕಪ್ಪು ಹತ್ತಿ ಮಣ್ಣು,
ಎರಡೂ ಹೆಸರಿನಿಂದ ಇದಕ್ಕೆ ಕಪ್ಪು ಮಣ್ಣಿಗೆ ಕರೆಯಲಾಗುವಂಥದ್ದಾಗಿದೆ. ಅತ್ಯಧಿಕ ಉಷ್ಣಾಂಶ ಮತ್ತು ಮಳೆಯ ಪರಿಸ್ಥಿತಿ ಉಳ್ಳ ಉಷ್ಣವಲಯದಲ್ಲಿ ಉತ್ಪತ್ತಿಯಾಗುವ ಮಣ್ಣು ಡ್ಯಾಶ್ ಆಗಿರುತ್ತದೆ. ಇಲ್ಲಿ ಅತ್ಯಧಿಕ ಉಷ್ಣಾಂಶ ಮತ್ತು ಮಳೆಯ ಪರಿಸ್ಥಿತಿ ಇರುವುದರಿಂದ ಇದು ಲ್ಯಾಟರೈಟ್ ಮಣ್ಣು ನಿರ್ಮಾಣವಾಗುವಂಥದ್ದಾಗಿದೆ. ಇನ್ನು ಪರ್ವತ ಮಣ್ಣು ಡ್ಯಾಶ್ ಬೆಳೆಗಳ ಬೇಸಾಯಕ್ಕೆ ಸೂಕ್ತವಾದುದು. ಈ ಪರ್ವತ ಮಣ್ಣು ನೆಡುತೋಟದ ಬೇಸಾಯಕ್ಕೆ ಅತ್ಯಂತ ಸೂಕ್ತವಾಗಿರುವಂಥದ್ದಾಗಿದೆ. ಇನ್ನು ವರ್ಷದ ಯಾವುದೇ ಕಾಲದಲ್ಲೂ ಡ್ಯಾಶ್ ಅರಣ್ಯಗಳು ಎಲೆ ಉದುರಿಸುವುದಿಲ್ಲ. ಇಲ್ಲಿ ವರ್ಷದ ಯಾವುದೇ ಕಾಲದಲ್ಲೂ ಎಲೆ ಉದುರಿಸುವುದಿಲ್ಲ. ಇಂಥ ಅರಣ್ಯಗಳು ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಅರಣ್ಯಗಳಾಗಿರುವಂಥದ್ದು. ಇವು ವರ್ಷ ಪೂರ್ತಿ ಹಚ್ಚ ಹಸಿರಾಗಿರುವಂಥದ್ದು, ಎತ್ತರವಾಗಿ ದಟ್ಟವಾಗಿ ಬೆಳೆಯುವಂಥ ಅರಣ್ಯಗಳು ಇವು ಆಗಿರುವಂಥದ್ದಾಗಿದೆ. ಇನ್ನು ಮಾನ್ಸೂನ್ ಕಾಡುಗಳು ಡ್ಯಾಶ್ ಅರಣ್ಯಗಳೆಂತಲೂ ಕರೆಯಲಾಗಿದೆ. ಮಾನ್ಸೂನ್ ಕಾಡುಗಳಿಗೆ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು ಅಂತ ಹೇಳಿ ಕರೆಯಲಾಗುತ್ತೆ. ಇವು ಒಂದು ನಿರ್ದಿಷ್ಟ ಋತುವಿನಲ್ಲಿ ಎಲೆಗಳು ಉದುರಿಸುವುದರಿಂದ ಇವುಗಳನ್ನು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು ಅಂತೇಳಿ ಈ ಮಾನ್ಸೂನ್ ಕಾಡುಗಳಿಗೆ ಕರೆಯಲಾಗ್ತದೆ. ಇನ್ನು ಹಿಮಾಲಯ ಪರ್ವತಗಳಲ್ಲಿ ಡ್ಯಾಶ್ ವಿಧದ ಅರಣ್ಯಗಳಿವೆ. ಹಿಮಾಲಯ ಪರ್ವತಗಳಲ್ಲಿ ಅಲ್ಫೈನ್ ಮಾದರಿಯ ಒಂದು ಅರಣ್ಯಗಳಿರುವಂಥದ್ದು ಆಗಿದೆ. ಹೆಚ್ಚಾಗಿ ನದಿಮುಖಜ ಭೂಮಿಗಳಲ್ಲಿ ಡ್ಯಾಶ್ ಅರಣ್ಯಗಳು ಕಂಡುಬರುತ್ತವೆ. ಹೆಚ್ಚಾಗಿ ನದಿಮುಖಜ ಭೂಮಿಗಳಲ್ಲಿ ಕಂಡುಬರುವಂತಹ ಅರಣ್ಯಗಳಂದ್ರೆ ಮ್ಯಾಂಗ್ರೋವ್ ಅರಣ್ಯಗಳು ಕಂಡುಬರ್ತವೆ. ನಾಗಾರ್ಜುನ ಸಾಗರ ವನ್ಯಜೀವಿ ಧಾಮವು ಡ್ಯಾಶ್ ರಾಜ್ಯದಲ್ಲಿದೆ. ನಾಗಾರ್ಜುನ ಸಾಗರ ವನ್ಯಜೀವಿ ಧಾಮವು ತೆಲಂಗಾಣ ರಾಜ್ಯದಲ್ಲಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಸಿಂಧೂ ನದಿಯು ಡ್ಯಾಶ್ ಬಳಿ ಉಗಮವಾಗುತ್ತದೆ. ಸಿಂಧೂ ನದಿಯು ಕೈಲಾಸ ಪರ್ವತದ ಬಳಿ ಉಗಮವಾಗುತ್ತದೆ. ದಕ್ಷಿಣ ಭಾರತದಲ್ಲಿ ಉದ್ದವಾದ ನದಿ ಡ್ಯಾಶ್ ಆಗಿರುತ್ತದೆ. ದಕ್ಷಿಣ ಭಾರತದಲ್ಲಿ ಉದ್ದವಾಗಿರುವಂಥ ನದಿ ಗೋದಾವರಿ ನದಿ ಉದ್ದವಾಗಿರುವಂಥ ನದಿಯಾಗಿರುವಂಥದ್ದು. ಇನ್ನು ಹಿರಾಕುಡ್ ಅಣೆಕಟ್ಟೆಯನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ. ಹಿರಾಕುಡ್ ಅಣೆಕಟ್ಟನ್ನು ಮಹಾನದಿಗೆ ನಿರ್ಮಿಸಲಾಗಿರುವಂತಹ ಅಣೆಕಟ್ಟೆಯಾಗಿರುವಂಥದ್ದು. ಗಂಗಾ ನದಿಗೆ ಬಂದು ಸೇರುವ ಡ್ಯಾಶ್ ನದಿಯು ಉದ್ದವಾದ ಉಪನದಿಯಾಗಿದೆ. ಗಂಗಾ ನದಿಗೆ ಬಂದು ಸೇರುವಂತಹ ಯಮುನಾ ನದಿಯು ಉದ್ದವಾಗಿರುವಂತಹ ಉಪನದಿಯಾಗಿರುವಂಥದ್ದಾಗಿದೆ. ಕೋಸಿ ಯೋಜನೆಯು ಡ್ಯಾಶ್ ಮತ್ತು ಡ್ಯಾಶ್ ದೇಶಗಳ ಸಂಯುಕ್ತ ಯೋಜನೆಯಾಗಿದೆ. ಕೋಸಿ ನದಿಯು ಭಾರತ ಮತ್ತು ನೇಪಾಳ ಈ ಎರಡೂ ರಾಷ್ಟ್ರಗಳ ಸಂಯುಕ್ತ ಯೋಜನೆಯಾಗಿರುವಂಥದ್ದು ಆಗಿದೆ. ಇನ್ನು ಸಾಗುವಳಿಗೆ ಬಳಕೆಯಾಗದ ಭೂಮಿಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಸಾಗುವಳಿಗೆ ಬಳಕೆಯಾಗದ ಭೂಮಿಯನ್ನ ಪಾಳು ಭೂಮಿ ಅಂತ ಹೇಳಿ ಕರೆಯಲಾಗುತ್ತದೆ. ಬೆಳೆ ಮತ್ತು ಪಶುಪಾಲನೆಗಳೆರಡನ್ನೂ ಒಳಗೊಂಡ ಕೃಷಿ ಪದ್ಧತಿಗೆ ಡ್ಯಾಶ್ ಎಂದು ಕರೆಯಲಾಗಿದೆ. ಇಲ್ಲಿ ಬೆಳೆನೂ ಮಾಡ್ತಾರೆ ಮತ್ತು ಪಶುಪಾಲನೆ ಮಾಡುವಂಥದ್ದು. ಈ ಕಾರಣಕ್ಕಾಗಿ ಇದನ್ನ ಮಿಶ್ರ ಬೇಸಾಯ ಎಂದು ಕರೆಯಲಾಗುತ್ತದೆ. ಮುಂಗಾರು ಮತ್ತು ಹಿಂಗಾರು ಬೆಳೆ ಬೆಳೆಯುವ ಅವಧಿಗಳ ನಡುವಣ ಅವಧಿಯಲ್ಲಿ ಬೆಳೆಯುವ ಬೆಳೆಗಳಿಗೆ ಡ್ಯಾಶ್ ಎನ್ನುವರು. ಈ ಕಡೆ ಮುಂಗಾರು ಮತ್ತು ಈ ಕಡೆ ಹಿಂಗಾರು ಇವುಗಳ ಮಧ್ಯದಲ್ಲಿ ಬೆಳೆಯುವಂತಹ ಬೆಳೆ ಪದ್ಧತಿಗೆ ಏನಂತ ಕರೀತಾರೆ? ಜಾಡ ಬೇಸಾಯ ಅಂತೇಳಿ ಕರೆಯಲಾಗ್ತದೆ. ಭಾರತದಲ್ಲಿ ಡ್ಯಾಶ್ ರಾಜ್ಯವು ಅತಿ ಹೆಚ್ಚು ಭತ್ತ ಉತ್ಪಾದಿಸುತ್ತದೆ. ಭಾರತದಲ್ಲಿ ಪಶ್ಚಿಮ ಬಂಗಾಳ ರಾಜ್ಯವು ಅತಿ ಹೆಚ್ಚು ಭತ್ತ ಉತ್ಪಾದಿಸುವಂತಹ ರಾಜ್ಯ ಆಗಿರುವಂತದ್ದಾಗಿದೆ. ಭಾರತದ ಹಳ್ಳಿಗಳು ಮತ್ತು ಕೃಷಿ ಅಭಿವೃದ್ಧಿಗೆ ಡ್ಯಾಶ್ ಸಾರಿಗೆ ಮಾಧ್ಯಮ ಅತ್ಯವಶ್ಯಕವಾಗಿದೆ. ಭಾರತದ ಹಳ್ಳಿಗಳ ಮತ್ತು ಕೃಷಿ ಅಭಿವೃದ್ಧಿಗೆ ರಸ್ತೆಗಳು ಸಾರಿಗೆ ಮಾಧ್ಯಮದಲ್ಲಿ ಅತ್ಯವಶ್ಯಕವಾಗಿರುವಂಥದ್ದಾಗಿದೆ. ಮನೆ ಮನೆಗೂ ತಲುಪುವಂಥ ಸಾರಿಗೆ ಅಂದಾಗ ರಸ್ತೆ ಸಾರಿಗೆನೆ ಮನೆ ಮನೆಯವರೆಗೂ ತಲುಪುವಂಥ ಸಾರಿಗೆ ಆಗಿರುವಂಥದ್ದಾಗಿದೆ. ಇನ್ನು ಭಾರತದಲ್ಲಿ ಮೊಟ್ಟ ಮೊದಲಿಗೆ ರೈಲು ಮಾರ್ಗವನ್ನು ಡ್ಯಾಶ್ ಮತ್ತು ಡ್ಯಾಶ್ಗಳ ನಡುವೆ ನಿರ್ಮಿಸಲಾಯಿತು. ಬಾಂಬೆ ಮತ್ತು ಠಾಣೆ ಮಧ್ಯಗಳಲ್ಲಿ ನಿರ್ಮಿಸಲಾಗಿರುವಂಥದ್ದು ಆಗಿದೆ. ಭಾರತದ ಹೆಬ್ಬಾಗಿಲು ಎಂದು ಡ್ಯಾಶ್ ಬಂದರನ್ನು ಕರೆಯಲಾಗಿದೆ. ಭಾರತ ಹೆಬ್ಬಾಗಿಲು ಅಂತ ಹೇಳಿ ಮುಂಬೈ ಬಂದರನ್ನು ಕರೆಯಲಾಗಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಡ್ಯಾಶ್ ಎಂದು ಹೆಸರು ಕೊಡಲಾಗಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಹೆಸರು ಕೊಡಲಾಗಿದೆ. ಇನ್ನು ಬಾಂಬೆ ಸಮಾಚಾರ ವೃತ್ತಪತ್ರಿಕೆ ಡ್ಯಾಶ್ ರಲ್ಲಿ ಆರಂಭಗೊಂಡಿತು. ಬಾಂಬೆ ಸಮಾಚಾರ ವೃತ್ತಪತ್ರಿಕೆಯು 1822ರಲ್ಲಿ ಆರಂಭಗೊಂಡಿರುವಂತದ್ದಾಗಿದೆ. ಜಿಂದಾಲ್ ವಿಜಯನಗರ ಉಕ್ಕು ಕಾರ್ಖಾನೆಯು ಡ್ಯಾಶ್ ಜಿಲ್ಲೆ ಇದೆ. ಜಿಂದಾಲ್ ವಿಜಯನಗರ ಉಕ್ಕು ಕಾರ್ಖಾನೆಯು ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹ ಒಂದು ಕಾರ್ಖಾನೆಯಾಗಿರುವಂತದ್ದಾಗಿದೆ. ನೆಕ್ಸ್ಟ್, ಬಾಕ್ಸೈಟ್ ಅದಿರು ಡ್ಯಾಶ್ ಕೈಗಾರಿಕೆಯ ಪ್ರಮುಖ ಕಚ್ಚಾ ವಸ್ತು. ಬಾಕ್ಸೈಟ್ ಅದಿರು ಅಲ್ಯೂಮಿನಿಯಂ ಕೈಗಾರಿಕೆ ಕಚ್ಚಾ ವಸ್ತು ಆಗಿರುವಂತದ್ದಾಗಿದೆ. ಭಾರತದ ಅರಣ್ಯ ಆಧಾರಿತ ಕೈಗಾರಿಕೆ ಡ್ಯಾಶ್ ಆಗಿದೆ. ಭಾರತ ಅರಣ್ಯ ಆಧಾರಿತ ಕೈಗಾರಿಕೆ ಕಾಗದ ಕೈಗಾರಿಕೆ ಆಗಿರುವಂಥದ್ದು ಆಗಿದೆ. ಇನ್ನು ಭಾರತದ ಪ್ರಥಮ ಆಧುನಿಕ ಕಾಗದ ಕೈಗಾರಿಕೆಯು 1932ರಲ್ಲಿ ಡ್ಯಾಶ್ ಎಂಬಲ್ಲಿ ಸ್ಥಾಪನೆಗೊಂಡಿತು. ಇದು 1932ರಲ್ಲಿ ಸೇರಾಂಪುರ್ ಅನ್ನೋ ಒಂದು ಕಡೆಯಲ್ಲಿ ಸ್ಥಾಪನೆಯಾಗಿರುವಂಥದ್ದಾಗಿದೆ. ಅತ್ಯಂತ ವಿನಾಶಕಾರಿ ವಾಯುಗೋಳಿಯ ವಿಪತ್ತು ಡ್ಯಾಶ್. ಅತ್ಯಂತ ವಿನಾಶಕಾರಿಯಾಗಿರುವಂತಹ ವಾಯುಗೋಳಿಯ ವಿಪತ್ತು ಅಂದಾಗ ಆವೃತ ಮಾರುತಗಳಾಗಿರುವಂಥದ್ದು. ನೆಕ್ಸ್ಟು, ಭಾರತದ ಪೂರ್ವ ಕರಾವಳಿಯು ಡ್ಯಾಶ್ ಹೆಚ್ಚು ಪೀಡಿತ ಪ್ರದೇಶವಾಗಿದೆ. ಭಾರತ ಪೂರ್ವ ಕರಾವಳಿಯು ಹೆಚ್ಚು ಡ್ಯಾಶ್ ಪೀಡಿತ ಪ್ರದೇಶವಾಗಿದೆ ಅಂದಾಗ ಆವೃತ ಮಾರುತಗಳ ಪೀಡಿತ ಪ್ರದೇಶ ಆಗಿರುತ್ತೆ. ಪೂರ್ವ ಕರಾವಳಿಯಲ್ಲಿ ಆವೃತ ಮಾರುತಗಳು ಹೆಚ್ಚಾಗಿ ಬರುವಂಥದ್ದು ಆಗಿದೆ.
ಭಾರತದ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಡ್ಯಾಶ್ಗಳು ಸಂಭವಿಸುವುದು ಅಪರೂಪ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಭೂಕಂಪಗಳು ಸಂಭವಿಸುವುದು ಬಹಳ ಅಪರೂಪ. ಇದು ಅತ್ಯಂತ ಗಟ್ಟಿಯಾಗಿರುವಂಥ ಪ್ರದೇಶ ಆಗಿರುವಂಥದ್ದು ಈ ದಕ್ಕನ್ ಪ್ರಸ್ಥಭೂಮಿ ಅಥವಾ ಪರ್ಯಾಯ ಪ್ರಸ್ಥಭೂಮಿ. ಇದು ದಕ್ಷಿಣ ಭಾಗದ ಪ್ರಸ್ಥಭೂಮಿ ಆಗಿರುವಂಥದ್ದು ಆಗಿದೆ. ಇನ್ನು 134ನೇ ಪ್ರಶ್ನೆ, ಭಾರತದಲ್ಲಿ ಆಗಾಗ್ಗೆ ಡ್ಯಾಶ್ಗಳು ಬೆಟ್ಟಗುಡ್ಡಗಳುಳ್ಳ ರಾಜ್ಯಗಳಲ್ಲಿ ಸಂಭವಿಸುವವು. ಆಗಾಗ್ಗೆ ಭೂಕುಸಿತಗಳು ಬೆಟ್ಟಗುಡ್ಡಗಳಿರುವಂಥ ರಾಜ್ಯಗಳಲ್ಲಿ ಸಂಭವಿಸುವಂಥದ್ದಾಗಿದೆ. ಇನ್ನು ಕಡಲ ಕೊರೆತಗಳು ಬಹುವಾಗಿ ಡ್ಯಾಶ್ಗಳ ಕ್ರಿಯೆಗಳಿಂದ ಸಂಭವಿಸುವು. ಕಡಲ ಕೊರೆತಗಳು ಬಹುವಾಗಿ ಸಮುದ್ರದ ಅಲೆಗಳ ಕ್ರಿಯೆಯಿಂದಾಗಿ ಸಂಭವಿಸುವಂಥದ್ದಾಗಿದೆ. ಇನ್ನು ಆರ್ಥಿಕ ಅಭಿವೃದ್ಧಿಯು ಒಂದು ಡ್ಯಾಶ್. ಆರ್ಥಿಕ ಅಭಿವೃದ್ಧಿಯು ಒಂದು ಪ್ರಕ್ರಿಯೆ ಆಗಿರುವಂಥದ್ದಾಗಿದೆ. ಒಂದು ವರ್ಷದಲ್ಲಿ ಉತ್ಪಾದಿಸುವ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಡ್ಯಾಶ್ ಎನ್ನುವರು. ಒಂದು ವರ್ಷದಲ್ಲಿ ಉತ್ಪಾದಿಸುವಂಥ ಒಟ್ಟು ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ರಾಷ್ಟ್ರೀಯ ವರಮಾನ ಅಂತೇಳಿ ಕರೆಯಲಾಗ್ತದೆ. ಅನಾಭಿವೃದ್ಧಿ ರಾಷ್ಟ್ರದಲ್ಲಿ ಪ್ರಮುಖವಾಗಿ ಡ್ಯಾಶ್ ಕಡಿಮೆ ಇರುವುದು. ಅನಾಭಿವೃದ್ಧಿ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಉತ್ಪಾದನೆ ಕಡಿಮೆ ಇರುವಂಥದ್ದು ಆಗಿದೆ. ಮಾನವ ಅಭಿವೃದ್ಧಿಯು ಡ್ಯಾಶ್ಗಳ ವಿಸ್ತರಣೆಯನ್ನು ಸೂಚಿಸುತ್ತದೆ. ಮಾನವ ಅಭಿವೃದ್ಧಿಯು ಸಾಮರ್ಥ್ಯಗಳ ವಿಸ್ತರಣೆಯನ್ನು ಸೂಚಿಸುವಂಥದ್ದು ಆಗಿದೆ. ಜಾಗತಿಕ ಮಾನವ ಅಭಿವೃದ್ಧಿ ವರದಿಗಳ ಪ್ರಕಟಣೆ ಹೊಣೆ ಹೊತ್ತಿರುವ ಸಂಸ್ಥೆ ಡ್ಯಾಶ್. ಜಾಗತಿಕ ಮಾನವ ಅಭಿವೃದ್ಧಿಗಳ ಹೊಣೆ ಹೊತ್ತಿರುವಂಥ ಸಂಸ್ಥೆ ವಿಶ್ವಸಂಸ್ಥೆ ಆಗಿರುವಂಥದ್ದಾಗಿದೆ. 2014ರಲ್ಲಿ ಭಾರತವು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಡ್ಯಾಶ್ನೇ ಸ್ಥಾನ ಹೊಂದಿತ್ತು. 2014ರಲ್ಲಿ ಹೊಂದಿರುವಂಥ ಸ್ಥಾನ 135ನೇ ಸ್ಥಾನ ಹೊಂದಿರುವಂಥದ್ದು ಆಗಿದೆ. ಇನ್ನು 142ನೇ ಪ್ರಶ್ನೆ, 2011ನೇ ಸಾಲಿನಲ್ಲಿ ಭಾರತದಲ್ಲಿ ಲಿಂಗ ಅನುಪಾತವು ಡ್ಯಾಶ್ ಇತ್ತು. 2011ನೇ ಸಾಲಿನಲ್ಲಿ ಲಿಂಗ ಅನುಪಾತವು 945. ಪ್ರತಿ 1000 ಪುರುಷರಿಗೆ 945 ಮಹಿಳೆಯರ ಅನುಪಾತ ಇರುವಂಥದ್ದು ಆಗಿತ್ತು. ಇನ್ನು 143ನೇ ಪ್ರಶ್ನೆ, ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಡ್ಯಾಶ್. ಭಾರತ ನೈಜ ಅಭಿವೃದ್ಧಿ ಅಂದರೆ ಅದು ಗ್ರಾಮಗಳು ಅಭಿವೃದ್ಧಿ ಆಗಬೇಕು ಅಂದಾಗ ಮಾತ್ರ ಅಭಿವೃದ್ಧಿ ಸಾಧಿಸುವುದಕ್ಕೆ ಸಾಧ್ಯ ಅಂತ ಹೇಳಿರುವಂಥವ್ರು ಮಹಾತ್ಮ ಗಾಂಧೀಜಿಯವರು ಆಗಿರುವಂಥದ್ದು. ನೆಕ್ಸ್ಟು, ಸಂವಿಧಾನದ 73ನೇ ತಿದ್ದುಪಡಿಯ ಪ್ರಕಾರ ಭಾರತದಲ್ಲಿ ಡ್ಯಾಶ್ ಹಂತದ ಪಂಚಾಯಿತಿಗಳು ಅಸ್ತಿತ್ವಕ್ಕೆ ಬಂದಿವೆ. 73ನೇ ತಿದ್ದುಪಡಿಯ ಪ್ರಕಾರ 3 ಹಂತದ ಪಂಚಾಯಿತಿಗಳು ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಆಗಿದೆ. ಪಂಚಾಯತ್ ಸಂಸ್ಥೆಗಳು ಡ್ಯಾಶ್ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಈ ಪಂಚಾಯತ್ ಸಂಸ್ಥೆಗಳು ಪ್ರಜಾಪ್ರಭುತ್ವ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥದ್ದು ಆಗಿದೆ. ಇನ್ನು ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸಲು ಮತ್ತು ಅವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಡ್ಯಾಶ್ಗಳನ್ನು ಅಸ್ತಿತ್ವಕ್ಕೆ ತರಲಾಗಿದೆ. ಇಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳನ್ನು ಅಸ್ತಿತ್ವಕ್ಕೆ ತರಲಾಗಿರುವಂಥದ್ದು ಆಗಿದೆ. ನೆಕ್ಸ್ಟು, ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಡ್ಯಾಶ್ ಶಬ್ದದಿಂದ ಬಂದಿದೆ. ಫ್ರೆಂಚಿನ ಬ್ಯಾಂಕ್ BANQUE ಅನ್ನೋ ಒಂದು ಪದದಿಂದ ಬಂದಿರುವಂಥದ್ದು ಆಗಿದೆ. ಬ್ಯಾಂಕ್ಗಳ ಬ್ಯಾಂಕ್ ಡ್ಯಾಶ್ ಆಗಿದೆ. ಭಾರತದಲ್ಲಿ ಬ್ಯಾಂಕ್ಗಳ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಭಾರತ ರಿಸರ್ವ್ ಬ್ಯಾಂಕ್ ಅಥವಾ RBI ಅನ್ನೋದು ಬ್ಯಾಂಕ್ಗಳ ಬ್ಯಾಂಕ್ ಆಗಿರುವಂಥದ್ದು. ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆ ಡ್ಯಾಶ್. ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಅನ್ನೋದು ಒಂದು ಉದಾಹರಣೆ ಆಗಿರುವಂಥದ್ದು. ಇನ್ನು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಡ್ಯಾಶ್ ಇಲಾಖೆಯು ನೀಡುತ್ತದೆ. ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಅಂಚೆ ಇಲಾಖೆಯು ನೀಡುವಂಥದ್ದು ಆಗಿದೆ. ಇನ್ನು ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿ ಆದರೂ ವ್ಯವಹರಿಸಬಹುದಾದ ಖಾತೆ ಡ್ಯಾಶ್. ಇಲ್ಲಿ ಎಷ್ಟು ಬಾರಿ ಆದರೂ ವ್ಯವಹರಿಸಬಹುದಾಗಿರುವಂಥ ಖಾತೆ ಚಾಲ್ತಿ ಖಾತೆ ಅಥವಾ ಕರೆಂಟ್ ಅಕೌಂಟ್ ಅಂತ ಹೇಳಿರುವಂಥದ್ದು. ಇದು ವ್ಯಾಪಾರಿಗಳು ಓಪನ್ ಮಾಡುವಂಥ ಅಕೌಂಟ್ ಆಗಿರುವಂಥದ್ದು. ಇದು ಎಷ್ಟು ಬಾರಿ ಆದರೂ ವ್ಯವಹರಿಸಬಹುದಾಗಿರುವಂಥ ಖಾತೆಯಾಗಿದೆ. ಠೇವಣಿಯನ್ನು ನಿಗದಿತ ಅವಧಿಗೆ ಡ್ಯಾಶ್ ಖಾತೆಯಲ್ಲಿ ಇಡಬಹುದು. ಠೇವಣಿಯನ್ನು ನಿಗದಿತ ಅವಧಿಗಾಗಿ ನಿಶ್ಚಿತ ಠೇವಣಿ ಖಾತೆಯಲ್ಲಿ ಇಡಬಹುದಾಗಿರುವಂಥದ್ದಾಗಿದೆ. ನೆಕ್ಸ್ಟು, ಗ್ರಾಹಕರಿಗೆ ಇರುವ ಮತ್ತೊಂದು ಹೆಸರು, ಗ್ರಾಹಕನಿಗಿರುವಂಥ ಮತ್ತೊಂದು ಹೆಸರು ಬಳಕೆದಾರ ಅಂತೇಳಿ ಕರೆಯಲಾಗ್ತದೆ, ಕನ್ಸ್ಯೂಮರ್. ನೆಕ್ಸ್ಟು, ಹಣ ಪಡೆದು ವಸ್ತು ಅಥವಾ ಸೇವೆಯನ್ನು ನೀಡುವಾತ ಡ್ಯಾಶ್. ಹಣ ಪಡೆದು ವಸ್ತು ಅಥವಾ ಸೇವೆಗಳನ್ನು ನೀಡುವಾತನನ್ನು ಪೂರೈಕೆದಾರ, ಪ್ರೊವೈಡರ್ ಅಂತೇಳಿ ಗುರುತಿಸಲಾಗ್ತದೆ. ಇನ್ನು 155ನೇ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಗ್ತದೆ. ವಿಶ್ವ ಗ್ರಾಹಕರ ದಿನವನ್ನು ಮಾರ್ಚ್ 15ರಂದು ಆಚರಿಸಲಾಗ್ತದೆ. ನೆಕ್ಸ್ಟು 156ನೇ ಪ್ರಶ್ನೆ, ಪರಿಹಾರ ಮೊತ್ತವು 20 ಲಕ್ಷ ರೂಪಾಯಿಗಳನ್ನು ಮೀರಿದ್ದರೆ ದೂರನ್ನು ಡ್ಯಾಶ್ ಆಯೋಗಕ್ಕೆ ಸಲ್ಲಿಸಬೇಕು. ಪರಿಹಾರ ಮೊತ್ತವು 20 ಲಕ್ಷಕ್ಕಿಂತ ಹೆಚ್ಚಿಗೆ ಆಗಿದ್ದಲ್ಲಿ ಅದನ್ನು ರಾಜ್ಯ ಆಯೋಗಕ್ಕೆ ಸಲ್ಲಿಸಬೇಕಾಗಿರುವಂಥದ್ದು ಆಗಿದೆ. ಇವಿಷ್ಟು ವಿದ್ಯಾರ್ಥಿಗಳೇ ಈ ಒಂದು 156 ಪ್ರಮುಖವಾಗಿರುವಂಥ ಪ್ರಶ್ನೆಗಳಾಗಿರುವಂಥದ್ದು. ಈ ಎಲ್ಲ ಪ್ರಶ್ನೆಗಳನ್ನು ಮತ್ತೊಂದು ಸಾರಿ ಓದಿಕೊಳ್ಳಿ, ಅಥವಾ ಇವುಗಳನ್ನು ಓದಿಕೊಳ್ಳುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ಪ್ರಶ್ನೆಗಳ ಓದುವುದಕ್ಕಾಗಿ ಒಂದು ಲಿಂಕನ್ನು ಹಾಕಿರ್ತೇನೆ. ಅಲ್ಲಿಂದ ನೀವು ನೋಡಿಕೊಂಡು ಓದಿಕೊಳ್ಬೋದು. ಪುನಃ ಮತ್ತೊಮ್ಮೆ ಈ ಒಂದು ವಿಡಿಯೋ ನೋಡಿ ಆ ಒಂದು ಪ್ರಶ್ನೆಗಳಿಗೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಮುಂಬರುವಂಥ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ಕೇಳಿದರೂ ಸಹ ಉತ್ತರಿಸುವುದಕ್ಕೆ ಸಾಧ್ಯ ಆಗಿರುವಂಥದ್ದಾಗಿದೆ. ಆ ಕಾರಣಕ್ಕೋಸ್ಕರ ಇವುಗಳನ್ನೆಲ್ಲ ಮಲ್ಟಿಪಲ್ ಚಾಯ್ಸ್ ಮಾದರಿಯಲ್ಲಿಯೂ ಸಹ ಅಧ್ಯಯನ ಮಾಡಿಕೊಳ್ಳುವುದಕ್ಕೆ ಬರುವಂಥ ಪ್ರಶ್ನೆಗಳಾಗಿರುವಂಥದ್ದು. ಈ ಪ್ರಶ್ನೆಗಳನ್ನು ಒಂದು ಕಡೆಗೆ ಬರೆದುಕೊಂಡು ಪುನಃ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಜೊತೆಗೆ ಈ ಒಂದು
ಪಠ್ಯ ಭಾಗದಲ್ಲಿನ ಒಳಗಡೆ ಭಾಗದಲ್ಲಿ ಬರುವಂತ 1 ಅಂಕದ ಪ್ರಶ್ನೆಗಳ ಒಂದು ವಿಡಿಯೋನ ಪ್ಲೇ ಲಿಸ್ಟ್ ಮಾಡಿರುವಂಥದ್ದು. ಆ ವಿಡಿಯೋ ವೀಕ್ಷಿಸಿದಲ್ಲಿ ಇಲ್ಲಿ ಪ್ಲೇ ಲಿಸ್ಟ್ ಇರುವಂಥದ್ದು, ಆ ವಿಡಿಯೋವನ್ನು ವೀಕ್ಷಿಸಿ. ಅಥವಾ ಇನ್ನು ಯಾವುದಾದ್ರೂ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪಾಠವನ್ನ ಕೇಳಬೇಕಂದಾಗೆ ಪಾಠವನ್ನು ವೀಕ್ಷಿಸುವುದಕ್ಕಾಗಿ ಇಲ್ಲಿದೆ, ಈ ವಿಡಿಯೋವನ್ನು ಸಹ ವೀಕ್ಷಿಸಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಿಮಗೆ ಯಾವುದೇ ರೀತಿಯಾಗಿರುವಂತಹ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳನ್ನು ಪರಿಹರಿಸೋಣ. ಧನ್ಯವಾದಗಳು.